Welcome to day 4, guys. So we've been stationed at Padum currently, going around the places in and around Padum. Currently heading to Sani Lake. It's more about acclimatization as we are hitting about 16 to 17,000 feet tomorrow. So getting accustomed to the air here, it is obviously thin air, but it's okay. ಇದೆಲ್ಲ ಫೋನಲ್ಲಿ ಹಿಡಿದಿರೋದು ಫುಟೇಜಸ್ಸು. ಆ್ಯಕ್ಷನ್ ಕ್ಯಾಮ್ ತೊಗೊಂಡೋಗಿರಲಿಲ್ಲ, ಯಾಕಂದರೆ ಹೆಲ್ಮೆಟ್ ಹಾಕಿರಲಿಲ್ಲ. ಹೆಲ್ಮೆಟ್ ಯಾಕೆ ಹಾಕಿಲ್ಲ ಅಂತಂದರೆ ಬರೀ ಪೆಟ್ರೋಲ್ ತುಂಬಿಸೋಕ್ಕೆ ಅಂತ ಹೋಗಿತ್ತು. ಸೊ ಪ್ಲೀಸ್ ಡೋಂಟ್ ಡೂ ವಾಟ್ ವಿ ಡಿಡ್. ಇಟ್ ಈಸ್ ರಿಸ್ಕಿ. ಪ್ಲೀಸ್ ವೇರ್ ಹೆಲ್ಮೆಟ್ಸ್, ಪ್ರೊಟೆಕ್ಟಿವ್ ಗೇರ್ ಆ್ಯಂಡ್ ರೈಡ್ ಪ್ಲೀಸ್, ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರೋಡ್ಸ್ ಆರ್ ವೆರಿ ಅನ್ಪ್ರೆಡಿಕ್ಟಬಲ್ ಇಲ್ಲಿ. ಎಷ್ಟೇ ಚೆನ್ನಾಗಿದ್ರೂ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಸೊ ಪ್ರೊಟೆಕ್ಟಿವ್ ಗೇರ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ವ್ಯೂಸ್ ವೇರ್ ಅಮೇಝಿಂಗ್. ಟೆರೇನ್ ನೀವು ನೋಡ್ತಾ ಇದ್ದಂಗೆ ಇಟ್ ಈಸ್ ಜಸ್ಟ್ ಮೆಸ್ಮರೈಸಿಂಗ್. ಸಖತ್ ಟೆರೇನು. ವಿ ಹ್ಯಾವ್ ಐಸ್ ಕ್ಯಾಪ್ಡ್ ಮೌಂಟೇನ್ಸ್, ಫ್ರೀ ರೋಡ್ಸ್. ಜನನೇ ಇಲ್ಲ ಗುರು. ಜನ ಅಂದರೆ ಜನನೇ ಇಲ್ಲ ಅಲ್ಲಿ. ನಾವುಗಳೇ ಜನ, ನಾವೇ ದೊಂಬಿ ಮಾಡಬೇಕಾಗಿತ್ತು. ಸೊ ದಟ್ಸ್ ಒನ್ ಅದರ್ ಥಿಂಗ್. ಇಟ್ ಈಸ್ ಸೂಪರ್ ನೀಟ್ ಗೈಸ್. ಎಷ್ಟು ನೀಟಾಗಿದೆ ಅಂತಂದರೆ, ಇಫ್ ಯು ಕ್ಯಾನ್ ಸಿ ದ ವಾಟರ್ ಇಸ್ ಸೋ ಕ್ಲಿಯರ್. ಜಾಗನೂ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ. ಸಾನಿ ಲೇಕ್, ದಿಸ್ ಇಸ್ ಅಮೇಝಿಂಗ್ ವ್ಯೂ. ಆ್ಯಂಡ್ ಆಫ್ಟರ್ ಸಾನಿ ಲೇಕ್ ವಿ ಹೆಡೆಡ್ ಆಫ್ ಟು ಕಾರ್ಷಾ ಗುಂಪ. ಅಲ್ಲೊಂದು ಮೊನಾಸ್ಟ್ರಿ ಇತ್ತು, ಸೊ ಅದನ್ನು ಬಂದ್ಬಿಡೋಣ ಅಂತ ಹೊರಟ್ವಿ. ಸೊ ಇಫ್ ಯು ಕ್ಯಾನ್ ಸಿ ಅಮೇಝಿಂಗ್ ಟೆರೇನ್ಸ್ ಗೈಸ್. ಐ ಮೀನ್ ಲೈಕ್ ಯು ಕ್ಯಾನ್ ನೆವರ್ ಗೆಟ್ ಬೋರ್ಡ್ ಆಫ್ ಇಟ್. ಅಷ್ಟೇ ಮಜಾ ಕೊಡುತ್ತೆ. ಇಟ್ ಈಸ್ ಸೂಪರ್ ಡೂಪರ್ ಫನ್. ಯು ಹ್ಯಾವ್ ಟು ಗೋ ವಿಸಿಟ್ ಇಟ್ ಅಟ್ಲೀಸ್ಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಗೈಸ್. ಮಾಡಲೇಬೇಕು ಎಲ್ರೂ ಒಂದ್ಸಲಿ ಅಟ್ಲೀಸ್ಟ್ ಲೈಫಲ್ಲಿ. ಇಟ್ ಈಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಬೈ ದ ವೇ, ಎಲ್ಲ ನಾನು ಫೋನಲ್ಲೇ ರೆಕಾರ್ಡ್ ಮಾಡಿರೋದು ಇದು ಫುಟೇಜಸ್ಸು. ಸೊ ಸ್ವಲ್ಪ ಶೇಕಿ ಅನ್ನಿಸ್ಬೋದು. ಸಿ, ಇಫ್ ಯು ಕ್ಯಾನ್ ಸಿ, ಇದೆಲ್ಲ ಮೂವ್ಮೆಂಟ್ ಎಲ್ಲ ಅದರಿಂದನೇ ಮಾಡಿರೋದು. ಸೊ ದಿಸ್ ಈಸ್ ದಟ್ ಕಾರ್ಷಾ ಗೊಂಪಾಕ ಮೊನಾಸ್ಟ್ರಿ. ವೆರಿ ಸೈಲೆಂಟ್, ಸೂದಿಂಗ್ ಪ್ಲೇಸ್. ಸೊ ದಟ್ ವಾಸ್ ಅಬೌಟ್ our day 4 at Padum. See you all in the next video. Bye.